ನೈತಿಕ ಪಥಕ್ಕೆ ನಿಮ್ಮೆಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತ. ಇಲ್ಲಿರುವ ಪ್ರತಿಯೊಂದು ಕಥೆಯೂ ನಮಗೆ ಜೀವನದಲ್ಲಿ ಮಾರ್ಗದರ್ಶನ ಮಾಡುವ ಹಳೆಯ ಬುದ್ಧಿಮತ್ತೆ ಹೊಂದಿರುವ ಕಥೆಗಳಾಗಿದೆ. ಇಂದಿನ ಜಾತಕ ಕಥೆಯ ಮೂಲಕ ನೀವು ಬುದ್ಧಿಯ ಮಹತ್ವವನ್ನು ಅರಿಯುವಿರಿ. ತಾಳ್ಮೆಯಿಂದ ಕೆಳಗಡೆ ಕೇಳಿರಿ. ಮೇಫಿಯ ವರ್ಗ 1. ಮೇಘಿಯ ಸುತ್ತ. ಹೀಗೆ ಕೇಳಿದ್ದೇನೆ. ಒಮ್ಮೆ ಭಗವಾನರು ಚಾಲಿಕಾಯದ ಹತ್ತಿರದಲ್ಲಿರುವ ಚಲಿಕ ಪರ್ವತದಲ್ಲಿ ತಂಗಿದ್ದರು. ಆ ಸಮಯದಲ್ಲಿ ಆಯುಷ್ಕಂತ ಮೇಘಿಯನು ಭಗವಾನರ ಆಪ್ತ ಶಿಷ್ಯನಾಗಿದ್ದನು. ಆ ಸಮಯದಲ್ಲಿ ಆತನು ಭಗವಾನರ ಬಳಿಗೆ ಬಂದು ಅಭಿವಂದಿಸಿ ಒಂದು ಕಡೆ ಕುಳಿತುಕೊಂಡನು. ಹೀಗೆ ಕುಳಿತುಕೊಂಡ ಮೇಲೆ ಮೇಫಿಯನು ಭಗವಾನರನ್ನು ಕುರಿತು ಇಂತೆಂದನು: ಭಂತೆ, ಜಂತುಗಾಮಕ್ಕೆ ಭಿಕ್ಷೆಗಾಗಿ ಹೋಗಬೇಕೆಂದಿದ್ದೇನೆ. ಮೇಘಿಯ, ನಿನಗೆ ಉಚಿತವಾದುದನ್ನು ತೋರಿದಂತೆ ಮಾಡು. ಆಯುಷ್ಮಂತ ಮೇಘಿಯನು ಪೂರ್ವಾಹ್ನದಲ್ಲಿ ಪಿಂಡಪಾತ್ರೆಯನ್ನು ತೆಗೆದುಕೊಂಡು ಜೀವರವನ್ನು ಧರಿಸಿ ಜಂತುಗಾಮಕ್ಕೆ ಭಿಕ್ಷೆಗಾಗಿ ಹೋದನು. ಭಿಕ್ಷೆಯಾದ ಮೇಲೆ ಊಟ ಮಾಡಿ ಕಿಮಿಕಾಳ ನದಿಯ ತೀರಕ್ಕೆ ಹೋದನು. ಆಯುಷ್ಕಂತನಾದ ಮೇಘಿಯನು ಕಿಮಕಾಳಿ ನದಿ ತೀರದಲ್ಲಿ ಆ ಕಡೆಯಿಂದ ಈ ಕಡೆಗೆ ಧ್ಯಾನಶೀಲನಾಗಿ ಓಡಾಡುತ್ತಾ ಸಂತೋಷವನ್ನುಂಟು ಮಾಡುವ ಮತ್ತು ರಮಣೀಯವಾದ ಒಂದು ಮಾವಿನ ಮರವನ್ನು ನೋಡಿದನು. ಆಗ ಅವನಿಗೆ ಹೀಗೆನ್ನಿಸಿತು: ಇದು ಎಂಥ ರಮಣೀಯವಾದ ಆಮ್ರವನ! ಎಷ್ಟು ಸೊಗಸಾದ ಆಮ್ರವನ! ಕುಲಪುತ್ರರಾದವರು ಸಾಧನೆ ಮಾಡಲು ಅನುಕೂಲವಾದ ಸ್ಥಳ ಇದು. ಭಗವಾನರು ಅನುಜ್ಞೆಯನ್ನು ಕೊಡುವುದಾದರೆ ಸಾಧನೆ ಮಾಡಲು ನಾನು ಈ ಆಮ್ರವನಕ್ಕೆ ಬರುತ್ತೇನೆ. ಆಗ ಆಯುಷ್ಕಂತ ಮೇಘಿಯನು ಭಗವಾನರ ಬಳಿಗೆ ಬಂದನು. ಬಂದು ಭಗವಾನರಿಗೆ ಅಭಿನಂದಿಸಿ ಒಂದು ಕಡೆ ಕುಳಿತುಕೊಂಡನು. ಆನಂತರ ಭಗವಾನರನ್ನು ಕುರಿತು ಇಂತೆಂದನು: ಭಂತೆ, ಪೂರ್ವಾಹ್ನ ಸಮಯದಲ್ಲಿ ಚೀವರವನ್ನು ಧರಿಸಿಕೊಂಡು ವಿಹಾರದಿಂದ ನಿಷ್ಕ್ರಮಿಸಿ ಜಂತುಗಾಮಕ್ಕೆ ಭಿಕ್ಷೆಗಾಗಿ ಹೋದೆ. ಜಂತುಗಾಮದಲ್ಲಿ ಭಿಕ್ಷೆಯನ್ನು ಮುಗಿಸಿದ ಮೇಲೆ ಊಟ ಮಾಡಿ ಕಿಮಿಕಾಳ ನದಿಯ ತೀರಕ್ಕೆ ಹೋದೆ. ಅಲ್ಲಿ ಧ್ಯಾನಶೀಲನಾಗಿ ಅತ್ತಿಂದ ಇತ್ತ ಚಲಿಸುತ್ತಿದ್ದೆ. ಆಗ ಸಂತೋಷವನ್ನುಂಟು ಮಾಡುವ ಮತ್ತು ರಮಣೀಯವಾದ ಒಂದು ಆಮ್ರವನವನ್ನು ನೋಡಿದೆ. ಅದನ್ನು ನೋಡಿದಾಗ ನನಗೆ ಹೀಗೆನ್ನಿಸಿತು: ಇದು ಎಷ್ಟು ರಮಣೀಯವಾದ ಆಮ್ರವನ! ಎಷ್ಟು ಸೊಗಸಾಗಿದೆ! ಕುಲಪುತ್ರರು ಸಾಧನೆ ಮಾಡಲು ಅನುಕೂಲವಾದ ಸ್ಥಳ ಇದು. ಭಗವಾನರು ಅನುಜ್ಞೆ ಕೊಡುವುದಾದರೆ ಸಾಧನೆ ಮಾಡಲು ಈ ವನಕ್ಕೆ ಬರುತ್ತೇನೆ. ಭಂತೆ, ಭಗವಾನರು ಅನುಜ್ಞೆಯನ್ನು ಕೊಡುವುದಾದರೆ ಸಾಧನೆ ಮಾಡಲು ಆ ಆಮ್ರವನಕ್ಕೆ ಹೋಗುತ್ತೇನೆ. ಇದನ್ನು ಕೇಳಿದ ಭಗವಾನರು ಆಯುಷ್ಕಂತ ಮೇಘಿಯನಿಗೆ ಇಂತೆಂದರು: ಮೇಘಿಯ, ನಾನೊಬ್ಬನೇ ಇದ್ದೇನೆ. ಮತ್ತೊಬ್ಬ ಭಿಕ್ಷುವು ಬರುತ್ತಾನೆ. ಅವನು ಬರುವವರೆಗೆ ಇರು. ಎರಡನೆಯ ಸಾರಿ ಆಯುಷ್ಕಂತ ಭಗವಾನರನ್ನು ಕುರಿತು ಹೀಗೆ ಹೇಳಿದನು: ಭಂತೆ, ಭಗವಾನರು ಇನ್ನು ಮುಂದೆ ಮಾಡಬೇಕಾದುದು ಏನೂ ಇಲ್ಲ, ಮತ್ತೆ ಗಳಿಸಬೇಕಾದುದು ಏನೂ ಇಲ್ಲ. ಭಂತೆ, ನನಗಾದರೂ ಇನ್ನೂ ಮಾಡಬೇಕಾದಿದೆ, ಇನ್ನೂ ಗಳಿಸಬೇಕಾದದ್ದಿದೆ. ಭಗವಾನರು ಅನುಜ್ಞೆ ಕೊಡುವುದಾದರೆ ಸಾಧನೆಗಾಗಿ ಆಮ್ರವನಕ್ಕೆ ಹೋಗುತ್ತೇನೆ. ಮೇಘಿಯ, ನಾನೊಬ್ಬನೇ ಇದ್ದೇನೆ, ಇನ್ನೊಬ್ಬ ಭಿಕ್ಷು ಬರುತ್ತಾನೆ, ಅವನು ಬರುವವರೆಗೆ ಇರು. ಮೂರನೆಯ ಸಾರಿ ಆಯುಷ್ಮಂತ ಮೇಘಿಯನು ಭಗವಾನರನ್ನು ಎರಡನೆಯ ಸಾರಿ ಕೇಳಿದಂತೆಯೇ ಕೇಳಿದನು: ಮೇಘಿಯ, ಸಾಧನೆಯ ಮಾತನ್ನು ನೀನು ಆಡುತ್ತಿರುವಾಗ ನಾನು ಏನನ್ನು ಹೇಳಲಿ? ನಿನಗೆ ಉಚಿತ ತೋರಿದಂತೆ ಮಾಡು. ಆಗ ಆಯುಷ್ಕಂತ ಮೇಘಿಯನು ಎದ್ದು ಭಗವಾನರಿಗೆ ಅಭಿವಂದಿಸಿ ಪ್ರದಕ್ಷಿಣೆ ಮಾಡಿ ಆ ಆಮ್ರವನದ ಹತ್ತಿರಕ್ಕೆ ಬಂದನು. ದಿನದ ವಿಶ್ರಾಂತಿಗಾಗಿ ಆಮ್ರವನದ ಒಂದು ಮರದ ಬುಡದಲ್ಲಿ ಕುಳಿತುಕೊಂಡನು. ಧ್ಯಾನದಲ್ಲಿಯೇ ಮುಳುಗಿ ಹೋದನು. ಆ ಆಮ್ರವನದಲ್ಲಿ ಇದ್ದಾಗ ಕಾಮ, ವಿತಕ್ಕ, ವ್ಯಾಪಾದ, ವಿತಕ್ಕ, ವಿಹಿಂಸಾ, ವಿತಕ್ಕವೆಂಬ ಮೂರು ಅಕುಶಲವಾದ ಪಾಪದಿಂದ ಕೂಡಿದ ಭಾವನೆಗಳು ಅವನನ್ನು ಆಗಾಗ ಪೀಡಿಸುತ್ತಿದ್ದವು. ಆಗ ಆಯುಷ್ಕಂತ ಮೇಘಿಯನಿಗೆ ಹೀಗೆನಿಸಿತು: ಆಶ್ಚರ್ಯ, ಅದ್ಭುತ! ನಾನು ಶ್ರದ್ಧೆ ಉತ್ಸಾಹಗಳಿಂದಲೇ ಮನೆಯನ್ನು ತೊರೆದು ಪಬ್ಬಜ್ಜನಾಗಿದ್ದೇನೆ. ಆದರೂ ನನ್ನನ್ನು ಪಾಪದಿಂದ ಕೂಡಿದ ಮೂರು ಅಕುಶಲ ಭಾವನೆಗಳು ಕಾಮವಿತಕ್ಕ, ವ್ಯಾಪಾದ, ವಿತಕ್ಕ, ವಿಹಿಂಸಾ, ವಿತಕ್ಕ ಕಾಡಿಸುತ್ತಿವೆ. ಆ ಸಾಯಂಕಾಲ ಆಯುಷ್ಕಂತ ಮೇಘಿಯನು ಏಕಾಂತ ಧ್ಯಾನದಿಂದ ಎದ್ದನು. ಆಮೇಲೆ ಭಗವಾನರ ಬಳಿ ಹೋಗಿ ಅಭಿವಂದಿಸಿ ಒಂದು ಕಡೆ ಕುಳಿತುಕೊಂಡನು. ಅನಂತರ ಭಗವಾನರನ್ನು ಕುರಿತು: ಭಂತೆ, ಈ ಆಮ್ರವನದಲ್ಲಿ ಕುಳಿತು ಧ್ಯಾನಶೀಲನಾದಾಗ ಮೂರು ಪಾಪ ಭಾವನೆಗಳು ಪೀಡಿಸುತ್ತಿದ್ದವು. ಅವಾವುವೆಂದರೆ ಕಾಮವಿತಕ್ಕ, ವ್ಯಾಪಾದ ವಿತಕ್ಕ ಮತ್ತು ವಿಹಿಂಸಾ ವಿತಕ್ಕ. ಭಂತೆ, ಆಗ ನಾನು ಹೀಗೆಂದುಕೊಂಡೆ: ಅದ್ಭುತ, ಆಶ್ಚರ್ಯ! ಶ್ರದ್ಧೆ ಉತ್ಸಾಹಗಳಿಂದ ಮನೆಯನ್ನು ತೊರೆದು ಪಬ್ಬಜಿತನಾಗಿದ್ದೇನೆ. ಆದರೂ ಪಾಪದಿಂದ ಕೂಡಿದ ಮೂರು ಅಕುಶಲ ಭಾವನೆಗಳು ಪೀಡಿಸುತ್ತಿವೆ. ಮೇಘಿಯ, ಚೇತು ವಿಮುಕ್ತಿ, ಚಿತ್ತವಿಮುಕ್ತಿ ಇವು ಇನ್ನೂ ಪರಿಪಕ್ವವಾಗದಿದ್ದಾಗ 5 ಧರ್ಮಗಳು ಅವು ಪರಿಪಕ್ವವಾಗಲು ಸಹಾಯಕವಾಗುತ್ತವೆ. ಆ 5 ಯಾವುವು? ಮೇಘಿಯ, ಭಿಕ್ಷುವಾದವನು ಕಲ್ಯಾಣವನ್ನು ಬಯಸುವ ಮಿತ್ರರನ್ನು ಹೊಂದಿರಬೇಕು. ಅಂಥವರ ಗೆಳೆತನವನ್ನು ಬಳಸಬೇಕು. ಅವರ ಜೊತೆಯಲ್ಲಿರಬೇಕು.
ಮೇಘಿಯ ಇನ್ನೂ ಚೇತೋ ವಿಮುಕ್ತಿಯು ಪರಿಪಕ್ವವಾಗದಿದ್ದಾಗ ಈ ಮೊದಲನೆಯ ಧರ್ಮವು ಅದು ಪರಿಪಕ್ವವಾಗಲು ಸಹಾಯಕವಾಗಿರುತ್ತದೆ. ಮತ್ತೆ ಭಿಕ್ಷುವು ಶೀಲವಂತನಾಗಿ ಪಾತಿಮೋಕ್ಷಗಳನ್ನು ಪಾಲಿಸುವವನಾಗಿ ಆಚಾರ ಸಂಪನ್ನನಾಗಿ ವರ್ಜಿಸಬೇಕಾದುದು ಅಣುಮಾತ್ರವಿದ್ದರೂ ಅದಕ್ಕೆ ಭಯಪಡತಕ್ಕವನಾಗಿ ನಿಯಮಗಳನ್ನು ಪಾಲಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ಮೇಘಿಯ ಅಪರಿಪಕ್ವವಾದ ಚೇತೋವಿಮುಕ್ತಿಯು ಪರಿಪಕ್ವವಾಗಲು ಸಹಾಯಕವಾಗುವ ಇದು ಎರಡನೆಯ ಧಮ್ಮ. ಮತ್ತೆ ಮೇಘಿಯ ಭಿಕ್ಷುವು ಚಿತ್ತವನ್ನು ಆವರಿಸಿರುವ ಮುಸುಕನ್ನು ತೆಗೆಯಲು ಸಹಾಯಕವಾಗುವ ಜಿಗುಪ್ಪೆಯನ್ನು ನಾಶಮಾಡಿಕೊಳ್ಳಲು ಪೋಷಕವಾದ ವೈರಾಗ್ಯವನ್ನು, ದುಃಖದ ಅಂತ್ಯವನ್ನು, ಶಾಂತಿಯನ್ನು, ಉತ್ಕೃಷ್ಟ ಜ್ಞಾನವನ್ನು, ನಿಬ್ಬಾನವನ್ನು ಪಡೆಯಲು ಸಹಾಯಕವಾಗುವ ಚರ್ಚೆಗಳಲ್ಲೇ ನಿರತನಾಗಬೇಕು. ಅಂದರೆ ಅಲ್ಪದರಲ್ಲಿಯೇ ತೃಪ್ತಿಪಡುವ ಭಾವನೆಯನ್ನು ಬೆಳೆಸಿಕೊಳ್ಳಲು ಅನುಕೂಲವಾದ ಸಂತುಷ್ಟಿ, ಏಕಾಂತತೆ, ನಿಸ್ಸಂಗ, ವೀರ, ಶೀಲ, ಸಮಾಧಿ, ಪಾವಿಮುಕ್ತಿ, ವಿಮುಕ್ತಿ, ವಿಮುಕ್ತಿ ಜ್ಞಾನದರ್ಶನ, ವಿಮುಕ್ತಿ ಜ್ಞಾನದರ್ಶನ ಇವುಗಳನ್ನು ಕುರಿತ ಚರ್ಚೆಗಳಲ್ಲಿ ನಿರತನಾಗಬೇಕು. ಅಂಥ ಚರ್ಚೆಗಳು ಅವನಿಗೆ ಸಂತೋಷವನ್ನು ತರುತ್ತವೆ. ನೋವಾಗಲಿ ಕೇಶವಾಗಲಿ ಅಂಥ ಚರ್ಚೆಗಳಲ್ಲಿರುವುದಿಲ್ಲ. ಮೇಘಿಯ ಪರಿಪಕ್ವವಾದ ಚೇತೋವಿಮುಕ್ತಿಯು ಪರಿಪಕ್ವವಾಗಲು ಸಹಾಯವಾಗುವ ಇದು ಮೂರನೆಯ ಧರ್ಮ. ಮೇಘಿಯ ಮತ್ತೆ ಭಿಕ್ಷುವಾದವನು ಸದಾ ಯತ್ನಶೀಲನಾಗಿರುತ್ತಾನೆ. ಅಕುಶಲವಾದುದನ್ನು ವರ್ಜಿಸುತ್ತಾ ಕುಶಲವಾದುದನ್ನು ಬೆಳೆಸಿಕೊಳ್ಳುತ್ತಾ ಸಾಧನೆ ಮಾಡುತ್ತಾನೆ. ಅತಿ ಪರಾಕ್ರಮದಿಂದ ಕುಶಲವಾದ ಭಾವನೆಗಳನ್ನು ಬೆಳೆಸಿಕೊಳ್ಳುತ್ತಾ ಬಿಡುಗಡೆಯ ಯತ್ನದಲ್ಲಿಯೇ ಇರುತ್ತಾನೆ. ಅಪರಿಪಕ್ವವಾದ ಚೇತೋವಿಮುಕ್ತಿಯು ಪರಿಪಕ್ವವಾಗಲು ಸಹಾಯಕವಾಗುವ ಇದು ನಾಲ್ಕನೆಯ ಧರ್ಮ. ಮತ್ತೆ ಮೇಘಿಯ ಭಿಕ್ಷುವಾದವನು ಪಜ್ಞಾವಂತನಾಗಿ ಯಾವುವು ಉದಿಸಿ ನಶಿಸುತ್ತವೆಯೋ ಅವುಗಳನ್ನು ಗಮನಿಸುವವನಾಗಿ ಶ್ರೇಷ್ಠವಾದ ಪಾದ ಸಹಾಯದಿಂದ ದುಃಖಕ್ಷಯವಾಗುತ್ತಿರುವುದನ್ನು ನೋಡುತ್ತಾನೆ. ಅಪರಿಪಕ್ವವಾದ ಚೇತೋವಿಮುಕ್ತಿಯು ಪರಿಪಕ್ವವಾಗಲು ಸಹಾಯಕವಾದ ಇದು ಐದನೆಯ ಧರ್ಮ. ಮೇಘಿಯ ಅಪರಿಪಕ್ವವಾದ ಚೇತೋವಿಮುಕ್ತಿಯು ಪರಿಪಕ್ವವಾಗಲು ಸಹಾಯಕವಾಗುವು ಈ ಐದು ಧರ್ಮಗಳು. ಮೇಘಿಯ ಕಲ್ಯಾಣವನ್ನು ಬಯಸುವ ಭಿಕ್ಷುವಾಗಲಿ, ಕಲ್ಯಾಣವನ್ನುಂಟು ಮಾಡುವ ಗೆಳೆಯನಾಗಲಿ, ಕಲ್ಯಾಣವನ್ನು ಗಳಿಸಲು ಸಹಾಯ ಮಾಡುವ ಸ್ನೇಹಿತನಾಗಲಿ ತನ್ನ ಗೆಳೆಯನು ಶೀಲವಂತನಾಗಿರುವಂತೆ ನೋಡಿಕೊಳ್ಳುತ್ತಾನೆ, ಪಾತಿಮೋಕ್ಷಗಳನ್ನು ಪಾಲಿಸುವಂತೆ ನೋಡಿಕೊಳ್ಳುತ್ತಾನೆ, ಆಚಾರವಂತನಾಗಿರುವಂತೆ ನೋಡಿಕೊಳ್ಳುತ್ತಾನೆ. ವರ್ಜಿಸಬೇಕಾದುದು ಅಣುಮಾತ್ರವಿದ್ದರೂ ಅದಕ್ಕೆ ಭಯಪಡುವಂತೆ ನೋಡಿಕೊಳ್ಳುತ್ತಾನೆ, ನಿಯಮಗಳನ್ನು ಪಾಲಿಸುವಂತೆ ನೋಡಿಕೊಳ್ಳುತ್ತಾನೆ. ಮೇಘಿಯ ಕಲ್ಯಾಣವನ್ನು ಬಯಸುವ ಮಿತ್ರ ಭಿಕ್ಷುವು ಕಲ್ಯಾಣವನ್ನುಂಟು ಮಾಡುವ ಗೆಳೆಯನು, ಕಲ್ಯಾಣವನ್ನು ಗಳಿಸಲು ಸಹಾಯ ಮಾಡುವ ಸ್ನೇಹಿತನು, ತನ್ನ ಗೆಳೆಯನು ಚಿತ್ತವನ್ನು ಆವರಿಸಿರುವ ಮುಸುಕನ್ನು ತೆಗೆಯಲು ಸಹಾಯಕವಾಗುವ ಜಿಗುಪ್ಪೆಯನ್ನು ನಾಶಮಾಡಿಕೊಳ್ಳಲು ಪೋಷಕವಾದ ವೈರಾಗ್ಯವನ್ನು, ದುಃಖದ ಅಂತ್ಯವನ್ನು, ಶಾಂತಿಯನ್ನು, ಉತ್ಕೃಷ್ಟವಾದ ಜ್ಞಾನವನ್ನು, ಸಂಬೋಧಿಯನ್ನು, ನಿಬ್ಬಾನವನ್ನು ಪಡೆಯಲು ಸಹಾಯಕವಾಗುವ ಚರ್ಚೆಗಳಲ್ಲೇ ನಿರತನಾಗಿರುವಂತೆ ನೋಡಿಕೊಳ್ಳುತ್ತಾನೆ. ಅಂದರೆ ಅಲ್ಪದರಲ್ಲಿಯೇ ತೃಪ್ತಿಯನ್ನು ಪಡೆಯುವ ಭಾವನೆಯನ್ನು ಬೆಳೆಸಿಕೊಳ್ಳಲು ಅನುಕೂಲವಾದ ಸಂತುಷ್ಟಿ, ಏಕಾಂತತೆ, ನಿಸ್ಸಂಗ, ವೀರ, ಶೀಲ, ಸಮಾಧಿ, ಪಜ್ಞಾವಿಮುಕ್ತಿ, ವಿಮುಕ್ತಿ ಜ್ಞಾನದರ್ಶನಗಳನ್ನು ಕುರಿತ ಚರ್ಚೆಗಳಲ್ಲಿ ನಿರತನಾಗಿರುವಂತೆ ನೋಡಿಕೊಳ್ಳುತ್ತಾನೆ. ಅಂಥ ಚರ್ಚೆಗಳು ಭಿಕ್ಷುವಿಗೆ ಸಂತೋಷವನ್ನುಂಟು ಮಾಡುತ್ತವಷ್ಟೇ, ನೋವಾಗಲಿ ಕ್ಷೇಷವಾಗಲಿ ಅಂಥ ಚರ್ಚೆಗಳಲ್ಲಿರುವುದಿಲ್ಲವಷ್ಟೇ. ಕಲ್ಯಾಣವನ್ನು ಬಯಸುವ ಮಿತ್ರ ಭಿಕ್ಷುವು ಕಲ್ಯಾಣವನ್ನುಂಟು ಮಾಡುವ ಗೆಳೆಯನು, ಕಲ್ಯಾಣವನ್ನು ಗಳಿಸಲು ಸಹಾಯ ಮಾಡುವ ಸ್ನೇಹಿತನು, ತನ್ನ ಗೆಳೆಯನು ಸದಾ ಯತ್ನಶೀಲನಾಗಿ ಅಕುಶಲವಾದುದನ್ನು ವರ್ಜಿಸುತ್ತಾ ಕುಶಲವಾದುದನ್ನು ಬೆಳೆಸಿಕೊಳ್ಳುತ್ತಾ ಅತಿ ಪರಾಕ್ರಮದಿಂದ ಬಿಡುಗಡೆಯನ್ನು ಮಾಡಿಕೊಳ್ಳುತ್ತಾ ಸಾಧನೆ ಮಾಡುತ್ತಿರುವಂತೆ ನೋಡಿಕೊಳ್ಳುತ್ತಾನೆ. ಮೇಘಿಯ ಕಲ್ಯಾಣವನ್ನು ಬಯಸುವ ಮಿತ್ರ ಭಿಕ್ಷುವು ಕಲ್ಯಾಣವನ್ನುಂಟು ಮಾಡುವ ಗೆಳೆಯನು, ಕಲ್ಯಾಣವನ್ನು ಗಳಿಸಲು ಸಹಾಯ ಮಾಡುವ ಸ್ನೇಹಿತನು, ತನ್ನ ಗೆಳೆಯನು ಪಜ್ಞಾವಂತನಾಗಿ ಉದಯನಾಶಗಳನ್ನು ಗಮನಿಸಬಲ್ಲವನಾಗಿ ಶ್ರೇಷ್ಠವಾದ ಪಜ್ಞಾದ ಸಹಾಯದಿಂದ ದುಃಖಕ್ಷಯವನ್ನು ನೋಡಬಲ್ಲವನಾಗಿರುವಂತೆ ಮಾಡುತ್ತಾನೆ. ಹೀಗೆ ಪಂಚಧರ್ಮಗಳಲ್ಲಿ ಮನಸ್ಸನ್ನು ನಿಲ್ಲಿಸಿದ ಭಿಕ್ಷುವು 4 ಧರ್ಮಗಳನ್ನು ಬೆಳೆಸಿಕೊಳ್ಳಬೇಕು. ಅಶುಭ ಧ್ಯಾನವನ್ನು ಮಾಡಬೇಕು. ವೈರಭಾವನೆಯನ್ನು ನಿರ್ಮೂಲ ಮಾಡಿಕೊಂಡು ಮೈತ್ರಿ ಭಾವನೆಯನ್ನು ಬೆಳೆಸಿಕೊಳ್ಳಬೇಕು. ವಿತರ್ಕವನ್ನು ದಮಿಸುವಂತ ಆನಾಪಾನಸತಿಯನ್ನು ಬೆಳೆಸಿಕೊಳ್ಳಬೇಕು. ಗರ್ವ ಹೆಮ್ಮೆಗಳನ್ನು ದಮಿಸುವಂತ ಅನಿಚ್ಛ ಧ್ಯಾನವನ್ನು ಮಾಡಬೇಕು. ಮೇಘಿಯ ಸತ್ಯವನ್ನು ತಿಳಿದವನು, ಅನಿಚ್ಛ ಸತ್ಯವನ್ನು ಅರಿತವನು ಹೆಮ್ಮೆ ಗರ್ವಗಳನ್ನು ನಾಶ ಮಾಡಿ ಈ ಜನ್ಮದಲ್ಲಿಯೇ ನಿಬ್ಬಾನವನ್ನು ಸಾಧಿಸುತ್ತಾನೆ. ಇದರ ಅರ್ಥವನ್ನು ಗ್ರಹಿಸಿದ ಭಗವಾನರು ಈ ಉದ್ಧಾರವನ್ನು ಮಾಡಿದರು. ಕ್ಷುದ್ರವಾದ ಅಥವಾ ಸೂಕ್ಷ್ಮವಾದ ವಿತರ್ಕವು ಮನಸ್ಸನ್ನು ಉಬ್ಬಿಸಿಬಿಡುತ್ತದೆ. ಮನಸ್ಸಿನ ಈ ವಿತರ್ಕವನ್ನು ತಿಳಿಯದವನು ಭ್ರಾಂತಿಚಿತ್ತನಾಗಿ ಇಲ್ಲಿಂದಲ್ಲಿಗೆ ಅಲ್ಲಿಂದಿಲ್ಲಿಗೆ ಧಾವಿಸುತ್ತಾನೆ. ಯಾವನು ಮನಸ್ಸಿನ ಈ ವಿತರ್ಕವನ್ನು ತಿಳಿದಿರುತ್ತಾನೋ ಅವನು ಸ್ಮೃತಿಯನ್ನು ಶ್ರದ್ಧೆಯಿಂದ ರಕ್ಷಿಸಿಕೊಳ್ಳುತ್ತಾನೆ. ಉಬ್ಬಿದ ಮನಸ್ಸನ್ನು ನಿಗ್ರಹಿಸಿಕೊಂಡ ಜಾಣನು ಭಾವನೆಗಳನ್ನು ನಿಶ್ಲೇಷವಾಗಿ ನಾಶ ಮಾಡಿಕೊಳ್ಳುತ್ತಾನೆ. 2. ಉದ್ದಾತ ಸುತ್ತ. ಹೀಗೆ ಕೇಳಿದ್ದೇನೆ. ಒಮ್ಮೆ ಭಗವಾನರು ಕುಸಿನಾರದ ಹತ್ತಿರದ ಮಲ್ಲರ ಶಾಲವನದಲ್ಲಿ ತಂಗಿದ್ದರು. ಆಗ ಭಗವಾನರಿಗೆ ಅನತಿ ದೂರದಲ್ಲಿಯೇ ಇದ್ದ ಅರಣ್ಯಕುಟಿಯಲ್ಲಿ ಅನೇಕ ಭಿಕ್ಷುಗಳು ವಾಸಿಸುತ್ತಿದ್ದರು.
ಅವರು ತಿಳಿಗೇಡಿಗಳು, ಬುದ್ಧಿಯಿಲ್ಲದವರು, ಚಪಲರು, ಕಠಿಣವಾಗಿ ಮಾತನಾಡುವವರು, ಕೆಲಸಕ್ಕೆ ಬಾರದ ಹರಟೆಯಲ್ಲಿ ತೊಡಗುವವರು, ಏಕಾಗ್ರತೆಯಿಲ್ಲದವರು, ಕಲಕಿದ ಚಿತ್ತವುಳ್ಳವರು, ಸಮತೆಯನ್ನು ಕಳೆದುಕೊಂಡವರು, ಇಂದ್ರಿಯ ಸಂಯಮವಿಲ್ಲದವರು ಆಗಿದ್ದರು. ಭಗವಾನರು ಇಂಥ ಭಿಕ್ಷುಗಳನ್ನು ನೋಡಿದರು. ಆಗ ಭಗವಾನರು ಇದರ ಅರ್ಥವನ್ನು ಗ್ರಹಿಸಿ ಈ ಉದಾನವನ್ನು ಹೇಳಿದರು. ಇಂದ್ರಿಯಗಳನ್ನು ರಕ್ಷಿಸಿಕೊಳ್ಳದೆ ಮಿಥ್ಯಾದೃಷ್ಟಿಯಿಂದ ಕೂಡಿದ ಮನಸ್ಸನ್ನು ಹೊಂದಿರುವ ಆಲಸಿಕೆ ಜಡತೆಗಳಿಂದ ತುಂಬಿದ ಭಿಕ್ಷು ಮಾರನಲ್ಲಿಗೆ ಹೋಗುತ್ತಾನೆ. ಆದುದರಿಂದ ರಕ್ಷಿತವಾದ ಚಿತ್ತವನ್ನುಳ್ಳ ಸಮ್ಯಕ್ ಸಂಕಲ್ಪಗಳನ್ನು ಮಾಡಿರುವ, ಸಮ್ಯಕ್ ದೃಷ್ಟಿಯನ್ನು ಹೊಂದಿರುವ, ಉದಯನಾಶಗಳನ್ನು ತಿಳಿದ ಆಲಸಿಕೆ ಜಡತೆಗಳನ್ನು ಗೆದ್ದ ಭಿಕ್ಷುವು ಎಲ್ಲಾ ದುರ್ಗತಿಗಳನ್ನು ದೂರ ಮಾಡಿರುತ್ತಾನೆ. 3. ಗೋಪಾಲಕ ಸುತ್ತ. ಹೀಗೆ ಕೇಳಿದ್ದೇನೆ. ಒಮ್ಮೆ ಭಗವಾನರು ಒಂದು ದೊಡ್ಡ ಭಿಕ್ಷು ಸಂಘದೊಂದಿಗೆ ಕೋಸಲದಲ್ಲಿ ಸಂಚರಿಸುತ್ತಿದ್ದರು. ಆಗ ಅವರು ಮಾರ್ಗದಲ್ಲಿದ್ದ ಒಂದು ಮರದ ಬುಡಕ್ಕೆ ಸರಿದು ಅಲ್ಲಿದ್ದ ಆಸನದ ಮೇಲೆ ಕುಳಿತರು. ಒಬ್ಬ ಗೋಪಾಲನು ಭಗವಾನರ ಹತ್ತಿರಕ್ಕೆ ಬಂದನು. ಭಗವಾನರಿಗೆ ಅಭಿವಂದಿಸಿ ಒಂದು ಕಡೆ ಕುಳಿತುಕೊಂಡನು. ಭಗವಾನರು ಆ ಗೋಪಾಲನಿಗೆ ಧಮ್ಮವನ್ನು ಬೋಧಿಸಿ ಅವನನ್ನು ಸಂತೋಷಪಡಿಸಿದರು, ಉತ್ತೇಜನಗೊಳಿಸಿದರು, ಸ್ಫೂರ್ತಿಗೊಳಿಸಿದರು. ಭಗವಾನರ ಧರ್ಮ ಬೋಧನೆಯಿಂದ ಸಂತೋಷಗೊಂಡ, ಉತ್ತೇಜನಗೊಂಡ, ಸ್ಫೂರ್ತಿಗೊಂಡ ಆ ಗೋಪಾಲಕನು ಭಗವಾನರನ್ನು ಕುರಿತು ಇಂತೆಂದನು: ಭಂತೆ, ಭಗವಾನರು ನನ್ನ ಮನೆಗೆ ಭಿಕ್ಷು ಸಂಘದೊಡನೆ ಭಿಕ್ಷೆಗೆ ದಯಮಾಡಿಸಬೇಕು. ಭಗವಾನರು ಮೌನದಿಂದ ಅವನ ಆಮಂತ್ರಣವನ್ನು ಒಪ್ಪಿಕೊಂಡರು. ಭಗವಾನರ ಒಪ್ಪಿಗೆಯನ್ನು ತಿಳಿದ ಆ ಗೋಪಾಲನು ಎದ್ದು ಅವರಿಗೆ ನಮಿಸಿ ಪ್ರದಕ್ಷಿಣೆಯನ್ನು ಮಾಡಿ ಅಲ್ಲಿಂದ ಹೊರಟು ಹೋದನು. ರಾತ್ರಿಯಾದ ಮೇಲೆ ಆ ಗೋಪಾಲಕನು ಮನೆಯಲ್ಲಿ ಸ್ವಲ್ಪ ಮಾತ್ರ ನೀರಿದ್ದ ಪಾಯಸವನ್ನು ಸಿದ್ಧಪಡಿಸಿ ಆಗತಾನೇ ತುಪ್ಪವನ್ನು ಮಾಡಿಸಿ ಸಕಾಲಕ್ಕೆ ಭಗವಾನರ ಹತ್ತಿರಕ್ಕೆ ಬಂದನು. ಭಂತೆ, ಆಹಾರವು ಸಿದ್ಧವಾಗಿದೆ, ಕಾಲವಾಯಿತು ಎಂದನು. ಪೂರ್ವಕಾಲದಲ್ಲಿ ಚೀವರವನ್ನು ಧರಿಸಿ ಪಾತ್ರೆಯನ್ನು ತೆಗೆದುಕೊಂಡು ತಾವು ತಂಗಿದ್ದ ಸ್ಥಳವನ್ನು ಬಿಟ್ಟು ಭಿಕ್ಷು ಸಂಘದೊಂದಿಗೆ ಭಗವಾನರು ಆ ಗೋಪಾಲಕನ ಮನೆಗೆ ಬಂದರು. ತಮಗಾಗಿ ಸಿದ್ಧಪಡಿಸಿದ್ದ ಆಸನದ ಮೇಲೆ ಕುಳಿತರು. ಆಮೇಲೆ ಆ ಗೋಪಾಲಕನು ಬುದ್ಧ ಭಗವಾನರನ್ನು ಪ್ರಮುಖವಾಗುಳ್ಳ ಆ ಭಿಕ್ಷು ಸಂಘಕ್ಕೆ ಸ್ವಲ್ಪ ಮಾತ್ರ ನೀರಿದ್ದ ಪಾಯವನ್ನು ಆಗತನೆ ಮಾಡಿದ ತುಪ್ಪದೊಂದಿಗೆ ತನ್ನ ಕೈಯಿಂದಲೇ ಸಮರ್ಪಿಸಿ ಅವರನ್ನು ತೃಪ್ತಿಪಡಿಸಿದನು. ಭಗವಾನರು ಊಟವಾದ ಮೇಲೆ ತಮ್ಮ ಪಿಂಡ ಪಾತ್ರೆಗಳನ್ನು ತೊಳೆದರು. ಆನಂತರ ಆತನು ಒಂದು ತಗ್ಗಾದ ಆಸನವನ್ನು ತೆಗೆದುಕೊಂಡು ಒಂದು ಕಡೆ ಕುಳಿತುಕೊಂಡನು. ಹೀಗೆ ಕುಳಿತುಕೊಂಡ ಆ ಗೋಪಾಲಕನಿಗೆ ಭಗವಾನರು ಧರ್ಮಬೋಧನೆಯನ್ನು ಮಾಡಿ ಅವನನ್ನು ಸ್ಫೂರ್ತಿಗೊಳಿಸಿದರು, ಸಂತೋಷಪಡಿಸಿದರು, ಉತ್ತೇಜನಗೊಳಿಸಿದರು. ಆಮೇಲೆ ಆಸನದಿಂದ ಎದ್ದು ಹೋದರು. ಇದಾದ ಸ್ವಲ್ಪ ಹೊತ್ತಿನಲ್ಲಿಯೇ ಆ ಗೋಪಾಲಕನನ್ನು ಯಾವನೋ ಒಬ್ಬನು ಗಡಿ ಪ್ರದೇಶದಲ್ಲಿ ಕೊಂದನು. ಆಮೇಲೆ ಆ ದೊಡ್ಡ ಸಂಖ್ಯೆಯ ಭಿಕ್ಷುಗಳು ಭಗವಾನರನ್ನು ಸಮೀಪಿಸಿದರು. ಭಗವಾನರಿಗೆ ಅಭಿವಂದಿಸಿ ಒಂದು ಕಡೆ ಕುಳಿತುಕೊಂಡರು. ಆಮೇಲೆ ಭಗವಾನರನ್ನು ಕುರಿತು ಇಂತೆಂದರು: ಭಂತೆ, ಗೋಪಾಲನು ಬುದ್ಧ ಭಗವಾನರನ್ನು ಪ್ರಮುಖವಾಗುಳ್ಳ ಭಿಕ್ಷು ಸಂಘಕ್ಕೆ ತನ್ನ ಕೈಯಿಂದಲೇ ಸ್ವಲ್ಪ ಮಾತ್ರವೇ ನೀರಿದ್ದ ಪಾಯಸವನ್ನು ಹಸನಾದ ತುಪ್ಪದೊಂದಿಗೆ ಸಂತರ್ಪಿಸಿ ತೃಪ್ತಿಪಡಿಸಿದನು. ಆದರೂ ಭಂತೆ, ಗೋಪಾಲಕನು ಯಾವನೋ ಒಬ್ಬನಿಂದ ಗಡಿಯಲ್ಲಿ ಕೊಲೆಯಾಗಿದ್ದಾನಲ್ಲ. ಇದರ ಅರ್ಥವನ್ನು ಗ್ರಹಿಸಿ ಭಗವಾನರು ಈ ಉದ್ಧಾರವನ್ನು ಮಾಡಿದರು. ಒಬ್ಬನು ತನ್ನ ವೈರಿಗೆ ಏನು ಮಾಡಬಹುದೋ ಅದಕ್ಕಿಂತ ಹೆಚ್ಚಿನ ಹಾನಿಯನ್ನು ಮಿಥ್ಯಾ ಭಾವನೆಗಳಿಂದ ತುಂಬಿರುವ ಚಿತ್ತವನ್ನು ಹೊಂದಿರುವವನು ತನಗೆ ತಾನೇ ಮಾಡಿಕೊಳ್ಳುತ್ತಾನೆ. 4. ಯಕ್ಷಪ್ರಹಾರ ಸುತ್ತ. ಹೀಗೆ ಕೇಳಿದ್ದೇನೆ. ಒಮ್ಮೆ ಭಗವಾನರು ರಾಜಗೃಹದ ಹತ್ತಿರದ ವೇಳುವನದ ಕಳಂದಕನಿಪಾತದಲ್ಲಿ ತಂಗಿದ್ದರು. ಆಗ ಆಯುಷ್ಕಂತರಾದ ಸಾರಿಪುತ್ತನು ಮಹಾಮೊಗ್ಗಲ್ಲಾನನು ಕಪೋತಕ ಕಂದರದಲ್ಲಿ ತಂಗಿದ್ದರು. ಆಗ ಆಯುಷ್ಕಂತ ಸಾರಿಪುತ್ತನು ಒಂದು ಬೆಳದಿಂಗಳು ರಾತ್ರಿ ಮುಂಡನ ಮಾಡಿಸಿಕೊಂಡು ಬಯಲಿನಲ್ಲಿ ಕುಳಿತುಕೊಂಡನು. ಒಂದು ರೀತಿಯ ಸಮಾಧಿಯಲ್ಲಿದ್ದನು. ಆಗ ಇಬ್ಬರು ಯಕ್ಷಗೆಳೆಯರು ಉತ್ತರ ದಿಕ್ಕಿನಿಂದ ದಕ್ಷಿಣ ದಿಕ್ಕಿಗೆ ಯಾವುದೋ ಕಾರ್ಯನಿಮಿತ್ತ ಹೋಗುತ್ತಿದ್ದರು. ಆ ಯಕ್ಷರು ಮುಂಡನ ಮಾಡಿಸಿಕೊಂಡು ಬೆಳದಿಂಗಳಿನಲ್ಲಿ ಬಯಲಿನಲ್ಲಿ ಕುಳಿತಿದ್ದ ಸಾರಿಪುತ್ತನನ್ನು ನೋಡಿದರು. ಒಬ್ಬ ಯಕ್ಷನು ಮತ್ತೊಬ್ಬ ಯಕ್ಷನಿಗೆ ಹೀಗೆಂದನು: ಗೆಳೆಯ, ಈ ಸಮಣನ ತಲೆಗೆ ಒಂದು ಪೆಟ್ಟನ್ನು ಕೊಡಬೇಕೆನಿಸುತ್ತದೆ. ಇದನ್ನು ಕೇಳಿದ ಎರಡನೆಯ ಯಕ್ಷನು ಮೊದಲನೆಯವನಿಗೆ: ಆ ಸಾಕು ಗೆಳೆಯ, ಸಮಣನ ತಂಟೆಗೆ ಹೋಗಬೇಡ. ಈ ಸಮಣನು ಮಹಾಬಲಶಾಲಿಯೂ ಮಹಾಬುದ್ಧಿಶಕ್ತಿಯನ್ನು ಪಡೆದಿರುವವನು, ಮಹಾನುಭಾವನೂ ಆಗಿದ್ದಾನೆ. ಎರಡನೆಯ ಸಾರಿ ಅದೇ ಯಕ್ಷನು ತನ್ನ ಗೆಳೆಯನಿಗೆ ಮೊದಲಿನಂತೆಯೇ ಹೇಳಿದನು. ಎರಡನೆಯವನು ಮೊದಲಿನಂತೆಯೇ ಉತ್ತರ ಕೊಟ್ಟನು. ಮೂರನೆಯ ಸಾರಿ ಮೊದಲನೆಯ ಯಕ್ಷನು ಮೊದಲಿನಂತೆಯೇ ಹೇಳಿ ತನ್ನ ಗೆಳೆಯನಿಂದ ಅದೇ ಉತ್ತರ ಪಡೆದನು. ಆದರೆ ಮೊದಲನೆಯ ಯಕ್ಷನು ಗೆಳೆಯನ ಮಾತನ್ನು ನಿರ್ಲಕ್ಷಿಸಿ ಆಯುಷ್ಕಂತ ತೇರನ ತಲೆಗೆ ಪ್ರಹಾರವನ್ನು ಕೊಟ್ಟುಬಿಟ್ಟನು. ಆ ಮಹಾಪ್ರಹಾರವು 7 ಅಥವಾ 8 ಮೊಳ ಎತ್ತರದ ಗಂಡಾನೆಯನ್ನೋ ಪರ್ವತದ ಶಿಖರವನ್ನು ಕೆಳಗೆ ಬೀಳಿಸುವಷ್ಟು ಬಲವಾಗಿತ್ತು. ಆ ಕೂಡಲೇ ಆ ಯಕ್ಷನು ಉರಿದು ಹೋಗುತ್ತಿದ್ದೇನೆ ಎಂದು ಮಹಾನಿರಯದಲ್ಲಿ ಬಿದ್ದನು.
ಆಯುಷ್ಕಂತ ಮಹಾಮೊಗ್ಗಲ್ಲಾನನು ತನ್ನ ದಿವ್ಯ ಚಕ್ಷುವಿನಿಂದ ಸಾಧಾರಣ ಮನುಷ್ಯರಿಗೆ ಸಾಧ್ಯವಿಲ್ಲದ ಪರಿಶುದ್ಧ ವಿಸುದ್ಧಿ ಚಿತ್ತದಿಂದ ಯಕ್ಷನು ಆಯುಷ್ಕಂತ ಸಾರಿಪುತ್ತ ತೇರನ ಶಿರಸಿಗೆ ಪ್ರಹಾರವನ್ನು ಕೊಟ್ಟಿದ್ದನ್ನು ನೋಡಿದನು. ನೋಡಿದ ಮೇಲೆ ಆಯುಷ್ಕಂತ ಸಾರಿಪುತ್ತನ ಬಳಿಗೆ ಬಂದನು. ಆಮೇಲೆ ಅವನನ್ನು ಕುರಿತು ಮಹಾಮೊಗ್ಗಲ್ಲಾನನು, ಗೆಳೆಯ, ನೀನು ಸಹಿಸಿಕೊಳ್ಳುತ್ತಿದ್ದೀಯಷ್ಟೇ, ಬೀಳುತ್ತಿಲ್ಲವೇ, ನೋವಿಲ್ಲವಷ್ಟೇ ಎಂದು ಕೇಳಿದನು. ಗೆಳೆಯ ಮೊಗ್ಗಲ್ಲಾನ, ಸಹಿಸಿಕೊಳ್ಳುತ್ತಿದ್ದೇನೆ, ಬೀಳುತ್ತಿಲ್ಲ, ನನ್ನ ತಲೆ ಮಾತ್ರ ಸ್ವಲ್ಪ ನೋಯುತ್ತಿದೆ. ಆಶ್ಚರ್ಯ, ಗೆಳೆಯ ಸಾರಿಪುತ್ತ, ಅದ್ಭುತ, ಗೆಳೆಯ ಸಾರಿಪುತ್ತು. ಆಯುಷ್ಕಂತ ಸಾರಿಪುತ್ತನು ಮಹಾವೃದ್ಧಿ ಶಕ್ತಿಯುಳ್ಳವನು, ಮಹಾನುಭಾವ. ಈಗ ತಾನೇ ಸಾರಿಪುತ್ತ, ನಿನ್ನ ತಲೆಗೆ ಒಬ್ಬ ಯಕ್ಷನು ಬಲವಾದ ಪೆಟ್ಟನ್ನು ಕೊಟ್ಟನು. ಆ ಮಹಾಪ್ರಹಾರವು ಎಷ್ಟು ಬಲವಾಗಿತ್ತೆಂದರೆ ಅದು 7 ಅಥವಾ 8 ಮೊಳದಷ್ಟು ಎತ್ತರದ ಗಂಡಾನೆಯನ್ನು ಮಹತ್ಪರ್ವತವೊಂದರ ಶಿಖರವನ್ನು ಕೆಳಗೆ ಬೀಳಿಸುವಷ್ಟು ಶಕ್ತಿಯುತವಾಗಿತ್ತು. ಆದರೂ ಆಯುಷ್ಕಂತ ಸಾರಿಪುತ್ತನು, ಸಹಿಸಿಕೊಳ್ಳುತ್ತಿದ್ದೇನೆ, ಬೀಳುತ್ತಿಲ್ಲ, ತಲೆ ಮಾತ್ರ ಸ್ವಲ್ಪ ನೋಡುತ್ತಿದೆ, ಗೆಳೆಯ ಮೊಗ್ಗಲ್ಲಾನ ಎಂದು ಹೇಳುತ್ತಿದ್ದಾನೆ. ಗೆಳೆಯ ಮೊಗ್ಗಲ್ಲಾನ, ಆಶ್ಚರ್ಯ, ಅದ್ಭುತ, ಗೆಳೆಯ ಮೊಗ್ಗಲ್ಲಾನ. ಮಹಾಯುದ್ಧಿ ಶಕ್ತಿಯುಳ್ಳವನು, ಮಹಾನುಭಾವನೂ ಆದ ಮಹಾಮೊಗ್ಗಲ್ಲಾನನು ಯಕ್ಷನನ್ನು ನೋಡಿದ್ದಾನೆ. ನಾನಾದರೋ ಒಂದು ಸಣ್ಣ ಪಿಶಾಚಿಯನ್ನು ನೋಡುತ್ತಿಲ್ಲ. ಆಗ ಭಗವಾನರು ಸಾಧಾರಣ ಮನುಷ್ಯರಿಗೆ ಸಾಧ್ಯವಾಗದ ಪರಿಶುದ್ಧ ಚಿತ್ತದಿಂದ, ವಿಸುದ್ಧಿ ಮತ್ತು ತಮ್ಮ ದಿವ್ಯ ಕರ್ಣದಿಂದ ಈ ಮಹಾಪುರುಷರ ಸಲ್ಲಾಪವನ್ನು ಕೇಳಿದರು. ಇದರ ಅರ್ಥವನ್ನು ಅರಿತು ಈ ಉದ್ಧಾರವನ್ನು ಮಾಡಿದರು. ಯಾವ ಚಿತ್ತವು ಶಿಲೆಯಂತೆ ಚಲಿಸದೆ ಸ್ಥಿರವಾಗಿದೆಯೋ, ಕೋಪದಿಂದ ದೂರವಾಗಿದೆಯೋ, ಕಶ್ಚಲಗಳಿಲ್ಲದೆ ಇದೆಯೋ ಅಂಥ ಚಿತ್ರಕ್ಕೆ ದುಃಖವೆಲ್ಲಿಯದು. 5 ನಾಗ ಸುತ್ತ. ಹೀಗೆ ಕೇಳಿದ್ದೇನೆ. ಒಮ್ಮೆ ಭಗವಾನರು ಕೋಸಂಬಿಯದ ಗೋಸಿತಾರಾಮದಲ್ಲಿ ತಂಗಿದ್ದರು. ಆಗ ಭಗವಾನರು ಭಿಕ್ಷುಗಳಿಂದಲೂ ಭಿಕ್ಷುಣಿಯರಿಂದಲೂ ಉಪಾಸಕರಿಂದಲೂ ಉಪಾಸಿಕೆಯರಿಂದಲೂ ರಾಜರಿಂದಲೂ ರಾಜಮಹಾಮಾತ್ಯರಿಂದಲೂ ಅನ್ಯ ಪಂಗಡಗಳ ಮುಖಂಡರಿಂದಲೂ ಅವರ ಶಿಷ್ಯರಿಂದಲೂ ಕಾಡಿಸಲ್ಪಡುತ್ತಿದ್ದರು. ಈ ಕೋಟಲೆಯು ಅವರ ಮನಸ್ಸನ್ನು ದುಗುಡಗೊಳಿಸಿತು. ಅವರಿಗೆ ಹೀಗೆನ್ನಿಸಿತು, ಈಗ ಭಿಕ್ಷುಗಳಿಂದಲೂ ಭಿಕ್ಷುಣಿಯರಿಂದಲೂ ಉಪಾಸಕರಿಂದಲೂ ಉಪಾಸಿಕೆಯರಿಂದಲೂ ರಾಜರಿಂದಲೂ ರಾಜಮಹಾಮಾತ್ಯರಿಂದಲೂ ಅನ್ಯ ಪಂಗಡಗಳ ಮುಖಂಡರಿಂದಲೂ ಕೋಟಲೆಗೊಳಗಾಗಿದ್ದೇನೆ. ಈ ಕೋಟಲೆ ನನ್ನನ್ನು ದುಗುಡಗೊಂಡಿದೆ. ಏಕೆ ಈ ಗುಂಪಿನಿಂದ ದೂರಬೇಕಿರಬಾರದು ಎಂದುಕೊಂಡರು. ಪೂರ್ವಾಹ್ನ ಸಮಯದಲ್ಲಿ ಚೀವರನ್ನು ಧರಿಸಿಕೊಂಡು ಪಿಂಡಪಾತ್ರೆಯನ್ನು ತೆಗೆದುಕೊಂಡು ಭಿಕ್ಷೆಗಾಗಿ ಕೋಸಂಬಿಯೊಳಕ್ಕೆ ಹೋದರು. ಕೋಸಂಬಿಯಲ್ಲಿ ಭಿಕ್ಷೆಯನ್ನು ಮುಗಿಸಿದ ಮೇಲೆ ಊಟ ಮಾಡಿ ಪಿಂಡಪಾತ್ರೆಯನ್ನು ತೊಳೆದು ತಾವೇ ಹಾಸಿಗೆ ಹೊದಿಕೆಗಳನ್ನು ಸರಿಪಡಿಸಿಕೊಂಡರು. ಪಿಂಡಪಾತ್ರೆ ಚೀವರಗಳನ್ನು ತೆಗೆದುಕೊಂಡು ಆಪ್ತ ಶಿಷ್ಯರಿಗಾಗಲಿ ಭಿಕ್ಷು ಸಂಘಕ್ಕಾಗಲಿ ತಿಳಿಸದೆ ತಾವೊಬ್ಬರೇ ಪಾಲಿಲಯಕ ಎಂಬ ಕಡೆಗೆ ಹೋದರು. ಆ ದಾರಿಯಲ್ಲಿ ಹೋಗಿ ಅನಂತರ ಪಾಲಿಲಯಕವನ್ನು ಸೇರಿದರು. ಅಲ್ಲಿ ರಕೃತವನದಲ್ಲಿನ ಒಂದು ಸುಂದರವಾದ ಶಾಲವೃಕ್ಷದ ಬುಡದಲ್ಲಿ ಉಳಿದುಕೊಂಡರು. ಆಗ ಒಂದು ಸಲಗನು ಗಂಡಾನೆಗಳಿಂದಲೂ ಹೆಣ್ಣಾನೆಗಳಿಂದಲೂ ಮರಿಯಾನೆಗಳಿಂದಲೂ ಹಾಲುಮರಿಗಳಿಂದಲೂ ಕೋಟಲೆಯನ್ನನುಭವಿಸುತ್ತಿತ್ತು. ಮೊದಲೇ ತಿಂದು ಬಿಸಾಡಿದ್ದ ಹುಲ್ಲನ್ನು ಆ ಸಲಗನು ತಿನ್ನಬೇಕಾಗುತ್ತಿತ್ತು. ಆ ಸಲಗನು ಮುರಿದು ಹಾಕಿದ ಮರದ ರೆಂಬೆ ಎಲೆಗಳನ್ನು ಇತರ ಆನೆಗಳು ತಿಂದು ಹಾಕಿಬಿಡುತ್ತಿದ್ದವು. ಕೆಸರಿನಿಂದ ಕೂಡಿದ ನೀರನ್ನೇ ಆ ಸಲಗ ಕುಡಿಯಬೇಕಾಗಿತ್ತು. ಆ ಸಲಗನು ಹಳ್ಳವನ್ನು ದಾಟುವಾಗ ಹೆಣ್ಣಾನೆಗಳು ಅದರ ದೇಹವನ್ನು ದಬ್ಬಿಕೊಂಡು ಹೋಗುತ್ತಿದ್ದವು. ಈ ರೀತಿಯ ಕೋಟಲೆಯಿಂದ ಅದಕ್ಕೆ ನೋವಾಗುತ್ತಿತ್ತು. ಆಗ ಆ ಸಲಗನು ಹೀಗೆಂದುಕೊಂಡಿತು, ನಾನು ಈಗ ಕೋಟಲೆಗೊಳಗಾಗಿದ್ದೇನೆ. ಗಂಡಾನೆಗಳು ಹೆಣ್ಣಾನೆಗಳು ಮರಿಯಾನೆಗಳು ಹಾಲುಮರಿಗಳು ಕಾಡಿಸುತ್ತಿವೆ. ಮೊದಲೇ ತಿಂದು ಬಿಸಾಡಿದ ಹುಲ್ಲನ್ನು ತಿನ್ನುತ್ತಿದ್ದೇನೆ. ನಾನು ಮುರಿದು ಹಾಕಿದ ರೆಂಬೆ ಎಲೆಗಳನ್ನು ಅವು ತಿಂದು ಹಾಕಿಬಿಡುತ್ತವೆ. ಅವು ಕದಡಿದ ನೀರನ್ನು ನಾನು ಕುಡಿಯಬೇಕಾಗಿದೆ. ನಾನು ಹಳ್ಳವನ್ನು ದಾಟುವಾಗ ಹೆಣ್ಣಾನೆಗಳು ನನ್ನ ಮೈಯನ್ನು ತೀಡಿಕೊಂಡು ಹೋಗುತ್ತಿವೆ. ಇದರಿಂದ ನನಗೆ ನೋವಾಗುತ್ತಿದೆ. ಏಕೆ ನಾನು ಈ ಹಿಂಡಿನಿಂದ ದೂರವಾಗಿ ಏಕಾಕಿಯಾಗಿ ಇರಬಾರದು? ಆಮೇಲೆ ಆ ಸಲಗನು ಅಲ್ಲಿಂದ ಪಾಲಿಲಯಕದ ಹತ್ತಿರವಿದ್ದ ರಕ್ಷಿತ ವನದಲ್ಲಿನ ಭಗವಾನರು ತಂಗಿದ್ದ ಸುಂದರವಾದ ಶಾಲಾವೃಕ್ಷದ ಬುಡಕ್ಕೆ ಬಂದಿತು. ಆ ಸಲಗನು ಭಗವಾನರು ಇದ್ದ ಪ್ರದೇಶದಲ್ಲಿ ವಾಸಿಸುತ್ತ ಮುಳ್ಳುಗರಿಕೆಗಳನ್ನು ಅಲ್ಲಿಂದ ತೆಗೆದುಹಾಕಿತು. ತನ್ನ ಸೊಂಡಿಲಿನಿಂದ ಭಗವಾನರಿಗಾಗಿ ನೀರನ್ನು ತಂದಿತು. ಏಕಾಕಿಯಾಗಿ ವಾಸಿಸುತ್ತಿದ್ದ ಭಗವಾನರ ಚಿತ್ರದಲ್ಲಿ ಈ ಭಾವನೆ ಹುಟ್ಟಿತು, ನಾನು ಭಿಕ್ಷುಗಳಿಂದಲೂ ಭಿಕ್ಷುಣಿಯರಿಂದಲೂ ಉಪಾಸಕರಿಂದಲೂ ಉಪಾಸಿಕೆಯರಿಂದಲೂ ರಾಜರಿಂದಲೂ ರಾಜಮಹಾಮಾತ್ಯರಿಂದಲೂ ಅನ್ಯ ಪಂಗಡಗಳ ಮುಖಂಡರಿಂದಲೂ ಅವರ ಶಿಷ್ಯರಿಂದಲೂ ಕೋಟಲೆಗೆ ಒಳಗಾಗಿದ್ದೆ, ನೋವನ್ನನುಭವಿಸುತ್ತಿದ್ದೆ. ಈಗ ಭಿಕ್ಷುಗಳಿಂದಲೂ ಭಿಕ್ಷುಣಿಯರಿಂದಲೂ ಉಪಾಸಕರಿಂದಲೂ ಉಪಾಸಿಕೆಯರಿಂದಲೂ ರಾಜರಿಂದಲೂ ರಾಜಮಹಾಮಾತ್ಯರಿಂದಲೂ ಅನ್ಯ ಪಂಗಡಗಳ ಮುಖಂಡರಿಂದಲೂ ಅವರ ಶಿಷ್ಯರಿಂದಲೂ ಪೀಡೆ ತಪ್ಪಿದೆ, ಸುಖದಿಂದ ಇದ್ದೇನೆ. ಆ ಸಲಗದ ಮನಸ್ಸಿನಲ್ಲಿಯೂ ಇದೇ ಭಾವನೆ ಹುಟ್ಟಿತು, ನಾನು ಹಿಂದೆ ಗಂಡಾನೆಗಳಿಂದಲೂ ಹೆಣ್ಣಾನೆಗಳಿಂದಲೂ ಮರಿಯಾನೆಗಳಿಂದಲೂ ಹಾಲುಮರಿಗಳಿಂದಲೂ ಪೀಡಿತನಾಗಿದ್ದೆ.
ಅವು ತಿಂದು ಬಿಸಾಡಿದ ಹುಲ್ಲನ್ನು ತಿನ್ನಬೇಕಾಗಿತ್ತು. ನಾನು ಮುರಿದು ಹಾಕಿದ ರೆಂಬೆಯನ್ನು ಅವು ತಿಂದು ಹಾಕಿಬಿಡುತ್ತಿದ್ದವು. ಅವು ಕದಡಿದ ನೀರನ್ನು ನಾನು ಕುಡಿಯಬೇಕಾಗಿಲ್ಲ. ಹಳ್ಳವನ್ನು ದಾಟುವಾಗ ಹೆಣ್ಣಾನೆಗಳು ನನ್ನ ಮೈಯನ್ನು ತೀಡುವುದಿಲ್ಲ. ಈಗ ಸುಖದಿಂದಿದ್ದೇನೆ. ಆಗ ಏಕಾಂತತೆಯನ್ನು ಆನಂದಿಸುತ್ತಿದ್ದ ಭಗವಾನರು ಆ ಸಲಗದ ಮನಸ್ಸನ್ನು ತಮ್ಮ ಚೇತೋಪರಿವಿತಕ್ಕಮ ಜ್ಞಾನದಿಂದ ಅರಿತು ಈ ಉದ್ಧಾರವನ್ನು ಮಾಡಿದರು. ಋಷಿಯ ಮನಸ್ಸು ಆ ಸಲಗದ ಮನಸ್ಸು ಒಂದೇ ರೀತಿಯಲ್ಲಿಯೇ ಇವೆ. ಆ ಸಲಗನ ದಂತವು ಶುಭ್ರವಾಗಿದೆ. ಋಷಿಯ ಚಿತ್ತವು ದಮಿಸಲ್ಪಟ್ಟಿದೆ. 6. ಪಿಂಡೋಲ ಸುತ್ತ. ಹೀಗೆ ಕೇಳಿದ್ದೇನೆ. ಒಮ್ಮೆ ಭಗವಾನರು ಸಾವತಿಯ ಜೇತವನದಲ್ಲಿನ ಅನಾಥಪಿಂಡಿಕನ ಆರಾಮದಲ್ಲಿ ತಂಗಿದ್ದರು. ಆಗ ಆಯುಷ್ಕಂತ ಪಿಂಡೋಲ ಭಾರದ್ವಾಜನು ಭಗವಾನರಿಗೆ ಅನತಿ ದೂರದಲ್ಲಿ ಪದ್ಮಾಸನದಲ್ಲಿ ಕುಳಿತಿದ್ದನು. ಅವನು ತನ್ನ ದೇಹವನ್ನು ನೆಟ್ಟಗೆ ಮಾಡಿಕೊಂಡು ಅರಣ್ಯದಲ್ಲಿಯೇ ವಾಸ ಮಾಡುವವನಾಗಿ ತನ್ಸುಕೂಲ ಬಿಸಾಡಿದ ಬಟ್ಟೆಗಳ ಚೂರುಗಳನ್ನು ಹೊಲೆದು ಮಾಡಿದ ಚೀವರ ಒಂದೇ ಧರಿಸುವವನಾಗಿ ಪಿಂಡಪಾತ್ರೆಯನ್ನು ಹಿಡಿಯುವವನಾಗಿ ಭಿಕ್ಷೆ ಮಾಡುವವನಾಗಿ 3 ಚೀವರಗಳಿಗಿಂತ ಹೆಚ್ಚು ಸಂಗ್ರಹಿಸಿದವನಾಗಿ ಅಲ್ಪವಾದ ಬಯಕೆಯುಳ್ಳವನಾಗಿ ಸಂತುಷ್ಟನಾಗಿ ಏಕಾಕಿಯಾಗಿ ಜನಜಂಗುಳಿಯಿಂದ ದೂರವಿರುವವನಾಗಿ ಅಸಾಧಾರಣವಾದ ಯತ್ನಶೀಲನಾಗಿ ಎಲ್ಲ ಭಿಕ್ಷು ನಿಯಮಗಳನ್ನು ಪಾಲಿಸುವವನಾಗಿ ಉನ್ನತವಾದ ಚಿತ್ತವುಳ್ಳವನಾಗಿ ಸಾಧನೆ ಮಾಡುತ್ತಿದ್ದನು. ಪಿಂಡೋಲ ಭಾರದ್ವಾಜನು ತಮಗೆ ಅನತಿ ದೂರದಲ್ಲಿ ಹೀಗೆ ಸಾಧನೆ ಮಾಡುತ್ತಿದ್ದುದನ್ನು ಭಗವಾನರು ಕಂಡರು. ಇದರ ಅರ್ಥವನ್ನು ಅರಿತ ಭಗವಾನರು ಈ ಉದ್ಗಾರವನ್ನು ಮಾಡಿದರು. ಯಾರಿಗೂ ಕೆಟ್ಟ ಮಾತನ್ನಾಡದಿರುವುದು, ಯಾರನ್ನು ನೋಯಿಸದಿರುವುದು, ಪಾತಿಮೋಕ್ಷ ನಿಯಮಗಳನ್ನು ಪಾಲಿಸುವುದು, ತಿನ್ನುವುದರಲ್ಲಿ ಮಿತಿಯನ್ನಿಟ್ಟುಕೊಂಡಿರುವುದು, ಏಕಾಕಿಯಾಗಿಯೇ ಮಲಗಿ ಅಧಿಚಿತ್ತದಲ್ಲಿ ನಿರತನಾಗುವುದು, ಇದೇ ಬುದ್ಧರ ಶಾಸನ. 7. ಸಾರಿಪುತ್ ಸುತ್ತ. ಹೀಗೆ ಕೇಳಿದ್ದೇನೆ. ಒಮ್ಮೆ ಭಗವಾನರು ಸಾವತಿಯ ಜೇತವನದ ಅನಾಥಪಿಂಡಿಕನ ಆರಾಮದಲ್ಲಿ ತಂಗಿದ್ದರು. ಆಗ ಆಯುಷ್ಕಂತ ಸಾರಿಪುತ್ತನು ಭಗವಾನರಿಗೆ ಆನತಿ ದೂರದಲ್ಲಿ ಪದ್ಮಾಸನದಲ್ಲಿ ಕುಳಿತಿದ್ದನು. ಅವನು ತನ್ನ ದೇಹವನ್ನು ನೆಟ್ಟಗೆ ಮಾಡಿಕೊಂಡು ಅಲ್ಪ ಬಯಕೆಗಳುಳ್ಳವನಾಗಿ ಸಂತುಷ್ಟನಾಗಿ ಏಕಾಕಿಯಾಗಿ ಜನಜಂಗುಳಿಯಿಂದ ದೂರವಿರುವವನಾಗಿ ಅಸಾಧಾರಣ ಯತ್ನಶೀಲನಾಗಿ ಉನ್ನತವಾದ ಚಿತ್ತವುಳ್ಳವನಾಗಿ ಸಾಧನೆ ಮಾಡುತ್ತಿದ್ದನು. ಇದರ ಅರ್ಥವನ್ನು ಅರಿತ ಭಗವಾನರು ಆಗ ಈ ಉದ್ಧಾರವನ್ನು ಮಾಡಿದರು. ಉನ್ನತವಾದ ಚಿತ್ತವನ್ನು ಪಡೆದುಕೊಂಡಿರುವ ಎಚ್ಚರಿಕೆ ತಪ್ಪದಿರುವ ಮೌನಿಯಾಗಿರುವ ಉಚಿತ ಮಾರ್ಗದಲ್ಲಿ ಹೋಗುತ್ತಿರುವ ಭಿಕ್ಷುವಿಗೆ ಶೋಕ ಬರುವುದಿಲ್ಲ. ಸದಾ ಶಾಂತಿಯಿಂದಿರುವ ಸ್ಮೃತಿವಂತನಾಗಿರುವ ಸಾಧಕನವನು. 8. ಸುಂದರಿ ಸುತ್ತ. ಹೀಗೆ ಕೇಳಿದ್ದೇನೆ. ಒಮ್ಮೆ ಭಗವಾನರು ಸಾವತಿಯ ಜೇತವನದಲ್ಲಿ ಅನಾಥಪಿಂಡಿಕನ ಆರಾಮದಲ್ಲಿ ತಂಗಿದ್ದರು. ಆಗ ಭಗವಾನರಿಗೆ ಪೂಜೆಯೂ ಸತ್ಕಾರವೂ ಮಾನ್ಯತೆಯೂ ಗೌರವವೂ ದೊರೆಯುತ್ತಿದ್ದವು. ಅವರಿಗೆ ಚೀವರಗಳು, ಪಿಂಡಪಾತ್ರೆಗಳು, ಹಾಸಿಗೆ ಹೊದಿಕೆಗಳು, ರೋಗವನ್ನು ವಾಸಿ ಮಾಡುವ ಔಷಧಗಳು, ಪರಿಕರಗಳು ಲಭಿಸುತ್ತಿದ್ದವು. ಭಿಕ್ಷು ಸಂಘಕ್ಕೂ ಸತ್ಕಾರವೂ ಗೌರವವೂ ಮಾನ್ಯತೆಯೂ ಗೌರವವೂ ಸಲ್ಲುತ್ತಿದ್ದವು. ಅದಕ್ಕೆ ಚೀವರ, ಪಿಂಡಪಾತ್ರೆ, ಹಾಸಿಗೆ ಹೊದಿಕೆಗಳು, ರೋಗಗಳನ್ನು ವಾಸಿ ಮಾಡಬಲ್ಲ ಔಷಧಗಳು, ಪರಿಕರಗಳು ಲಭಿಸುತ್ತಿದ್ದವು. ಅನ್ಯ ಪಂಗಡದವರಿಗೆ ಸತ್ಕಾರವಾಗಲಿ, ಗೌರವವಾಗಲಿ, ಮಾನ್ಯತೆಯಾಗಲಿ, ಪೂಜ್ಯತೆಯಾಗಲಿ ದೊರಕುತ್ತಿರಲಿಲ್ಲ. ಚೀವರ, ಪಿಂಡಪಾತ್ರೆ, ಹಾಸಿಗೆ ಹೊದಿಕೆಗೂ ರೋಗಗಳನ್ನು ವಾಸಿ ಮಾಡಬಲ್ಲ ಔಷಧಗಳು, ಪರಿಕರಗಳು ದೊರಕುತ್ತಿರಲಿಲ್ಲ. ಆಗ ಅನ್ಯ ಪಂಗಡಗಳಿಗೆ ಸೇರಿದ ಪರಿಭಾಜಕರು ಭಗವಾನರಿಗೂ ಭಿಕ್ಷು ಸಂಘಕ್ಕೂ ದೊರೆಯುತ್ತಿದ್ದುದನ್ನು ಕಂಡು ಅಸಹನೆಗೊಂಡು ಸುಂದರಿ ಎಂಬ ಪರಿಭಾಜಕಳ ಬಳಿಗೆ ಹೋದರು. ಅನಂತರ ಅವಳನ್ನು ಕುರಿತು, ಭಗಿನಿ, ನಿನ್ನ ಜ್ಞಾತಿಗಳಿಗೆ, ಬಂಧುಗಳಿಗೆ ಒಂದು ಉಪಕಾರವನ್ನು ಮಾಡುತ್ತೀಯಾ ಎಂದು ಕೇಳಿದರು. ಅಯ್ಯ, ನಾನು ಏನನ್ನೂ ಮಾಡಬೇಕು. ನನ್ನಿಂದ ಯಾವುದು ಸಾಧ್ಯವಾಗುವುದಿಲ್ಲ. ನನ್ನ ಜೀವನವೆಲ್ಲವೂ ನನ್ನ ಜ್ಞಾತಿಗಳ ಸೇವೆಗೆ ಇದೆ. ಭಗನಿ, ಜೇತವನಕ್ಕೆ ಮತ್ತೆ ಮತ್ತೆ ಹೋಗು. ಅಯ್ಯ, ಹಾಗೇ ಆಗಲಿಯೇ ಎಂದು ಸುಂದರಿಯು ಆ ಅನ್ಯ ಪಂಗಡಗಳಿಗೆ, ಪರಿಭಾಜಕರಿಗೆ ಉತ್ತರ ಹೇಳಿ ಜೇತವನಕ್ಕೆ ಆಗಾಗ ಹೋಗುತ್ತಾ ಬಂದಳು. ಅನ್ಯ ಪಂಗಡಗಳ ಪರಿಭಾಜಕರು, ಪರಿಭಾಜಕ ಸುಂದರಿಯು ಜೇತವನಕ್ಕೆ ಮತ್ತೆ ಮತ್ತೆ ಹೋಗುವುದು ಬಹುಜನರಿಗೆ ತಿಳಿದಿದೆ ಎಂಬುದು ಮನದಟ್ಟಾದ ಮೇಲೆ ಆಕೆಯನ್ನು ಕೊಂದು ಶವವನ್ನು ಜೇತವನದ ಒಂದು ಗುಂಡಿಯಲ್ಲಿ ಹೂಳಿ ಕೋಸಲದ ಬಸೆ ನದಿ ರಾಜನ ಬಳಿಗೆ ಹೋದರು. ಅವನಿಗೆ ಆ ಪರಿಭಾಜಕ ಸುಂದರಿಯು ಕಾಣುತ್ತಿಲ್ಲ ಎಂದು ಹೇಳಿದರು. ಆಕೆಯು ಎಲ್ಲಿರಬಹುದೆಂದು ನೀವು ಊಹಿಸುತ್ತೀರಿ? ಜೇತವನದಲ್ಲಿ, ಮಹಾರಾಜ. ಜೇತವನದಲ್ಲಿ ಆಕೆಯನ್ನು ಹುಡುಕಿ. ಆ ಪರಿಭಾಜಕರು ಜೇತವನವನ್ನು ಶೋಧಿಸಿದರು. ಅಲ್ಲಿಯ ಗುಂಡಿಯನ್ನು ಶೋಧಿಸಿ ಶವವನ್ನು ಈಚೆಗೆ ತೆಗೆದರು. ಅದನ್ನು ಒಂದು ಮಂಚದ ಮೇಲಿಟ್ಟು ಸಾವತಿಗೆ ತೆಗೆದುಕೊಂಡು ಬಂದರು. ಒಂದು ಬೀದಿಯಿಂದ ಮತ್ತೊಂದು ಬೀದಿಗೆ, ಓಣಿಯಿಂದ ಮತ್ತೊಂದು ಓಣಿಗೆ ತೆಗೆದುಕೊಂಡು ಹೋದರು. ಸಿಕ್ಕಿದ ಮನುಷ್ಯರಿಗೆ ಶಾಕ್ಯಪುತ್ರರ ಕಾರ್ಯವನ್ನು ನೋಡಿ. ಈ ಶಾಕ್ಯಪುತ್ರರು ಲಜ್ಜೆಯಿಲ್ಲದವರು, ದುಶ್ಶೀಲರು, ಪಾಪಧರ್ಮಿಗಳು, ಸಟಿಯಾಡುವವರು, ಅಬ್ರಹ್ಮಚಾರಿಗಳು. ಇವರು ತಾವು ಧರ್ಮಚಾರಿಗಳೆಂದು, ಸಮ್ಯಕ್ಚಾರಿಗಳೆಂದು, ಬ್ರಹ್ಮಚಾರಿಗಳೆಂದು, ಸತ್ಯವಾದಿಗಳೆಂದು, ಕಲ್ಯಾಣವನ್ನೇ ಮಾಡುವವರೆಂದು ಹೇಳಿಕೊಳ್ಳುತ್ತಾರೆ. ಇವರಲ್ಲಿ ಶ್ರಾಮಣ್ಯವೂ ಇಲ್ಲ,
ಬ್ರಾಹ್ಮಣ್ಯವೂ ಇಲ್ಲ, ಇವರ ಶ್ರಾಮಣ್ಯದಲ್ಲಿಯೂ ಕುಂದಿದೆ. ಬ್ರಾಹ್ಮಣ್ಯದಲ್ಲಿಯೂ ಕುಂದಿದೆ. ಇವರಲ್ಲಿ ಶ್ರಾಮಣ್ಯ ಎಲ್ಲಿದೆ, ಬ್ರಾಹ್ಮಣ್ಯ ಎಲ್ಲಿದೆ? ಇವರಲ್ಲಿ ಶ್ರಾಮಣ್ಯವೂ ನಶಿಸಿ ಹೋಗಿದೆ, ಬ್ರಾಹ್ಮಣ್ಯವೂ ನಶಿಸಿ ಹೋಗಿದೆ. ಒಬ್ಬ ಸ್ತ್ರೀಯನ್ನು ಕೊಂದು ಹಾಕಿರುವ ಇವರು ಮನುಷ್ಯರು ಹೇಗಾದಾರು? ಮನುಷ್ಯರು ಮಾಡಬೇಕಾದ ಕರ್ತವ್ಯವನ್ನು ಹೇಗೆ ಮಾಡಿಯಾರು? ಆಗ ಸಾವಸ್ಥೆಯಲ್ಲಿನ ಜನರು ಭಿಕ್ಷುಗಳನ್ನು ನೋಡಿದಾಗ ಅಸಭ್ಯ ರೀತಿಯಿಂದ, ಕಠಿಣವಾದ ಮಾತುಗಳಿಂದ, ನಿಂದೆಯಿಂದ, ಕೆಟ್ಟ ಮಾತುಗಳಿಂದ, ರೋಷದಿಂದ ಜರಿಯುತ್ತಿದ್ದರು. ಶಾಕ್ಯ ಪುತ್ರರಾದ ಈ ಸಮಣರು ಲಜ್ಜೆಯಿಲ್ಲದವರು, ದುಶೀಲರು, ಪಾಪಧರ್ಮಿಗಳು, ಸಟೆಯಾಡುವವರು, ಅಬ್ರಹ್ಮಚಾರಿಗಳು. ಒಬ್ಬ ಸ್ತ್ರೀಯನ್ನು ಕೊಂದಿರುವ ಇವರು ಮನುಷ್ಯರು ಹೇಗಾದಾರು? ಮನುಷ್ಯರು ಮಾಡಬೇಕಾದ ಕರ್ತವ್ಯವನ್ನು ಹೇಗೆ ಮಾಡಿಯಾರು? ಪೂರ್ವಾಹ್ನ ಸಮಯದಲ್ಲಿ ಭಿಕ್ಷುಗಳು ಚೀವರವನ್ನು ಧರಿಸಿಕೊಂಡು ಪಿಂಡಪಾತ್ರೆಯನ್ನು ಹಿಡಿದುಕೊಂಡು ಸಾವತಿಯೊಳಕ್ಕೆ ಭಿಕ್ಷೆಗಾಗಿ ಹೋದರು. ಸಾವತಿಯಲ್ಲಿ ಭಿಕ್ಷೆಯನ್ನು ಮುಗಿಸಿದ ಮೇಲೆ, ಊಟ ಮಾಡಿದ ಮೇಲೆ ಪಿಂಡಪಾತ್ರೆಗಳನ್ನು ಸರಿಯಾದ ಸ್ಥಾನದಲ್ಲಿಟ್ಟು ಭಗವಾನರ ಬಳಿಗೆ ಬಂದರು. ಭಗವಾನರಿಗೆ ಅಭಿವಂದಿಸಿ ಒಂದು ಕಡೆ ಕುಳಿತುಕೊಂಡರು. ಆಮೇಲೆ ಅವರನ್ನು ಕುರಿತು, ಬಂತೆ, ಇಂದು ಸಾವಸ್ಥೆಯಲ್ಲಿನ ಜನರು ಭಿಕ್ಷುಗಳನ್ನು ನೋಡಿ ಅಸಭ್ಯ ರೀತಿಯಲ್ಲಿ ನಡೆದುಕೊಳ್ಳುತ್ತಾರೆ, ಕಠಿಣವಾದ ಮಾತುಗಳನ್ನಾಡುತ್ತಾರೆ, ನಿಂದಿಸುತ್ತಾರೆ, ಕೆಟ್ಟ ಮಾತನ್ನಾಡುತ್ತಾರೆ, ರೋಷದಿಂದ ಜರಿಯುತ್ತಾರೆ. ಶಾಕ್ಯ ಪುತ್ರರಾದ ಈ ಶ್ರಮಣರು ಲಜ್ಜೆಯಿಲ್ಲದವರು, ದುಶೀಲರು, ಪಾಪಧರ್ಮಿಗಳು, ಸಟೆಯಾಡುವವರು, ಅಬ್ರಹ್ಮಚಾರಿಗಳು. ಒಬ್ಬ ಸ್ತ್ರೀಯನ್ನು ಕೊಂದಿರುವ ಇವರು ಮನುಷ್ಯರು ಹೇಗಾದರು? ಮನುಷ್ಯರು ಮಾಡಬೇಕಾದ ಕರ್ತವ್ಯವನ್ನು ಹೇಗೆ ಮಾಡಿಯಾರು? ಭಿಕ್ಷುಗಳೇ, ಈ ಗದ್ದಲವು ಬಹಳ ದಿನ ಇರುವುದಿಲ್ಲ, 7 ದಿನ ಮಾತ್ರ ಇರುತ್ತದೆ. 7 ದಿನಗಳಾದ ಮೇಲೆ ಇದು ಇಲ್ಲವಾಗುತ್ತದೆ. ಭಿಕ್ಷುಗಳೇ, ಭಿಕ್ಷುಗಳನ್ನು ನೋಡಿ ಅಸಭ್ಯ ರೀತಿಯಿಂದ ವರ್ತಿಸುವ, ಕಠಿಣವಾದ ಮಾತುಗಳನ್ನಾಡುವ, ನಿಂದಿಸುವ, ಕೆಟ್ಟ ಮಾತುಗಳಿಂದ ಜರಿಯುವ, ರೋಷದಿಂದ ತೆಗಳುವ ಜನರಿಗೆ ಈ ಗಾಥೆಯನ್ನು ಹೇಳಿ. ಇಲ್ಲದ್ದನ್ನು ಹೇಳುವವರು ನಿರಯದಲ್ಲಿ ಹುಟ್ಟುತ್ತಾರೆ. ಹಾಗೆಯೇ ಮಾಡಿದ್ದನ್ನು, ಹೀನಕರ್ಮ ಮಾಡಿದ್ದನ್ನು ನಾನು ಮಾಡಿಲ್ಲ ಎಂದು ಹೇಳುವ ಜನರು, ಈ 2 ಬಗೆಯ ಜನರು ಈ ಲೋಕವನ್ನು ಬಿಟ್ಟ ಮೇಲೆ ಒಂದೇ ಗತಿಯನ್ನು ಹೊಂದುತ್ತಾರೆ. ಆನಂತರ ಆ ಭಿಕ್ಷುಗಳು ಭಗವಾನರ ಸಮ್ಮುಖದಲ್ಲಿಯೇ ಈ ಗಾಥೆಯನ್ನು ಕಂಠಪಾಠ ಮಾಡಿ ಭಿಕ್ಷುಗಳನ್ನು ನೋಡಿದಾಗ ಅಸಭ್ಯ ರೀತಿಯಿಂದ ವರ್ತಿಸುವ, ಕಠಿಣವಾದ ಮಾತುಗಳನ್ನಾಡುವ, ನಿಂದಿಸುವ, ಕೆಟ್ಟ ಮಾತುಗಳಿಂದ ಜರಿಯುವ, ರೋಷದಿಂದ ತೆಗಳುವ ಮನುಷ್ಯರಿಗೆ ಪ್ರತ್ಯುತ್ತರವಾಗಿ ಈ ಗಾಥೆಯನ್ನೇ ಹೇಳಿದರು. ಇಲ್ಲದ್ದನ್ನು ಹೇಳುವವರು ನಿರಯದಲ್ಲಿ ಹುಟ್ಟುತ್ತಾರೆ. ಹಾಗೆಯೇ ಮಾಡಿದ್ದನ್ನು ನಾನು ಮಾಡಿಲ್ಲ ಎಂದು ಹೇಳುವ ಜನರು, ಹೀನ ಕರ್ಮವನ್ನು ಮಾಡಿದ ಈ 2 ಬಗೆಯ ಜನರು ಈ ಲೋಕವನ್ನು ಬಿಟ್ಟ ಮೇಲೆ ಒಂದೇ ಗತಿಯನ್ನು ಹೊಂದುತ್ತಾರೆ. ಆಗ ಜನರಿಗೆ ಹೀಗೆನ್ನಿಸಿತು, ಶಾಕ್ಯಪುತ್ರರಾದ ಈ ಸಮಣರು ಅಕಾರ್ಯವನ್ನು ಮಾಡಿಲ್ಲ, ಇವರು ನಿಯಮದಂತೆ ನಡೆದುಕೊಳ್ಳುವವರು, ಈ ಶಾಕ್ಯಪುತ್ರರು ಶಪಥ ಮಾಡಿರುವಂಥವರು. ಆ ಗದ್ದಲವು ಹೆಚ್ಚು ಕಾಲ ಇರಲಿಲ್ಲ, 7 ದಿನ ಮಾತ್ರ ಇತ್ತು. 7 ದಿನವಾದ ಮೇಲೆ ಅದು ಇಲ್ಲವಾಯಿತು. ಆಗ ಅಧಿಕ ಸಂಖ್ಯೆಯ ಆ ಭಿಕ್ಷುಗಳು ಭಗವಾನರ ಬಳಿಗೆ ಬಂದರು. ಅವರಿಗೆ ಅಭಿವಂದಿಸಿ ಒಂದು ಕಡೆ ಕುಳಿತುಕೊಂಡರು. ಆನಂತರ ಭಗವಾನರನ್ನು ಕುರಿತು ಇಂತೆಂದರು, ಆಶ್ಚರ್ಯ ಬಂತೆ, ಅದ್ಭುತ ಬಂತೆ, ಭಿಕ್ಷುಗಳೇ, ಈ ಗದ್ದಲವು ಬಹುಕಾಲ ಇರುವುದಿಲ್ಲ, 7 ದಿನ ಮಾತ್ರ ಇರುತ್ತದೆ, 7 ದಿನವಾದ ಮೇಲೆ ಇಲ್ಲವಾಗುತ್ತದೆ ಎಂಬ ಭಗವಾನರ ಮಾತು ನಿಜವಾಯಿತು, ಈಗ ಗದ್ದಲವಿಲ್ಲ. ಇದರ ಅರ್ಥವನ್ನು ಅರಿತ ಭಗವಾನರು ಈ ಉದ್ಧಾರವನ್ನು ಮಾಡಿದರು. ತಿಳಿಯದ ಜನರು ಮಾತುಗಳಿಂದ ಹಿಂಸಿಸುತ್ತಾರೆ. ಸಂಗ್ರಾಮದಲ್ಲಿ ಆನೆಯು ತನಗೆ ಹೊಕ್ಕ ಬಾಣವನ್ನು ಸಹಿಸುವಂತೆ ದುಷ್ಟತನವಿಲ್ಲದ ಚಿತ್ತವಿರುವ ಭಿಕ್ಷುಗಳು ಕಠಿಣವಾದ ಮಾತುಗಳನ್ನು ಕೇಳಿದಾಗ ಸಹಿಸಿಕೊಳ್ಳುತ್ತಾರೆ. 9 ಉಪಸೇನ ಸುತ್ತ. ಹೀಗೆ ಕೇಳಿದ್ದೇನೆ. ಒಮ್ಮೆ ಭಗವಾನರು ರಾಜಗಹದ ವೇಳುವನದಲ್ಲಿನ ಕಲಂದಕ ನಿಪಾತದಲ್ಲಿ ವಾಸವಾಗಿದ್ದರು. ಆಗ ಆಯುಷ್ಕಂತನಾದ ವಂಗಂತಪುತ್ರ ಉಪಸೇನನು ಏಕಾಂತವಾಸಿಯಾಗಿ ಒಬ್ಬನೇ ಸಾಧನೆ ಮಾಡುತ್ತಿದ್ದನು. ಅವನ ಚಿತ್ತದಲ್ಲಿ ಈ ವಿಚಾರ ಹುಟ್ಟಿತು, ನನಗೆ ಎಂಥ ಲಾಭವಾಗಿದೆ. ಭಗವಾನರು ಅರಹಂತರು ಸಮಾಸಂಬುದ್ಧರು ಆದವರೇ ನನಗೆ ಗುರುವಾಗಿದ್ದಾರೆ. ನಾನು ಎಷ್ಟು ಒಳ್ಳೆಯದನ್ನು ಗಳಿಸಿಬಿಟ್ಟಿದ್ದೇನೆ. ಚೆನ್ನಾಗಿ ವಿವರಿಸಲ್ಪಟ್ಟಿರುವ ಧಮ್ಮವಿನಯಗಳನ್ನು ಕಲಿಯಲು ನಾನು ಮನೆಯನ್ನು ತೊರೆದು ಅನಗಾರಿಕನಾಗಿ ಪಬ್ಬಜಿತನಾಗಿದ್ದೇನೆ. ನಾನು ಬ್ರಹ್ಮಚರ್ಯವನ್ನು ಶೀಲವಂತನಾಗಿ ಕಲ್ಯಾಣ ಧರ್ಮವನ್ನು ಪಾಲಿಸುತ್ತಿದ್ದೇನೆ. ಶೀಲಗಳೆಲ್ಲವನ್ನೂ ಪೂರೈಸಿದ್ದೇನೆ. ಚಂಚಲ ಚಿತ್ತವನ್ನು ಗೆದ್ದು ಶಾಂತ ಚಿತ್ತನಾಗಿದ್ದೇನೆ. ಆರ್ಹಂತನಾಗಿ ಬೀನಾಸವನಾಗಿದ್ದೇನೆ. ಮಹಾವದ್ಯಶಕ್ತಿವಂತನಾಗಿ ಮಹಾನುಭಾವನಾಗಿದ್ದೇನೆ. ನನ್ನ ಜೀವನವು ಮಂಗಳವಾಗಿದೆ. ನನ್ನ ಮರಣವು ಮಂಗಳವಾಗಿರುತ್ತದೆ. ಇದರ ಅರ್ಥವನ್ನು ತಿಳಿದ ಭಗವಾನರು ಈ ಉದ್ಧಾರವನ್ನು ಮಾಡಿದರು. ಯಾವನು ಜೀವನದಲ್ಲಿ ತಪ್ಪಿಸುವುದಿಲ್ಲವೋ ಅವನು ಮರಣದಲ್ಲಿ ಶೋಕಿಸುವುದಿಲ್ಲ. ಸರಿಯಾದ ದಾರಿಯನ್ನು ನೋಡುತ್ತಿರುವ ಆ ಧೀರನು ಶೋಕದ ಮಧ್ಯದಲ್ಲಿಯೇ ಇದ್ದರೂ ಶೋಕಿಸುವುದಿಲ್ಲ. ಭವತಣ್ಣವನ್ನು ಕತ್ತರಿಸಿ ಹಾಕಿ ಶಾಂತಚಿತ್ತವನ್ನು ಪಡೆದಿರುವ ಭಿಕ್ಷುವಿಗೆ ಪುನರ್ಜನ್ಮವಿಲ್ಲ. ಸಂಸಾರದಲ್ಲಿ ಅವನು ಸುತ್ತಾಡುವುದನ್ನು ತಪ್ಪಿಸಿಕೊಂಡಿರುತ್ತಾನೆ. 10 ಸಾರಿಪುತ್ತನ ಉಪಶಮನ ಸುತ್ತ.
ಹೀಗೆ ಕೇಳಿದ್ದೇನೆ. ಒಮ್ಮೆ ಭಗವಾನರು ಜೇತವನದ ಅನಾಥಪಿಂಡಿಕನ ಆರಾಮದಲ್ಲಿ ತಂಗಿದ್ದರು. ಆಗ ಆಯುಷ್ಕಂತ ಸಾರಿಪುತ್ರನು ಭಗವಾನರಿಗೆ ಅನತಿ ದೂರದಲ್ಲಿ ಪದ್ಮಾಸನದಲ್ಲಿ ಕುಳಿತಿದ್ದನು. ತನ್ನ ದೇಹವನ್ನು ನೆಟ್ಟಗೆ ಮಾಡಿಕೊಂಡು ತಾನು ಗಳಿಸಿರುವ ಶಾಂತಿಯನ್ನೇ ಕುರಿತು ಧ್ಯಾನಿಸುತ್ತಿದ್ದನು. ಭಗವಾನರು ಆಯುಷ್ಕಂತ ಸಾರಿಪುತ್ತನು ತಮಗೆ ಅನತಿ ದೂರದಲ್ಲಿಯೇ ಪದ್ಮಾಸನದಲ್ಲಿ ಕುಳಿತು ಆ ರೀತಿ ಧ್ಯಾನ ಮಾಡುತ್ತಿರುವುದನ್ನು ನೋಡಿದರು. ಇದರ ಅರ್ಥವನ್ನು ಅರಿತ ಭಗವಾನರು ಈ ಉದ್ಗಾರವನ್ನು ಮಾಡಿದರು: ತನ್ನ ಚಿತ್ತವನ್ನು ಶಾಂತಗೊಳಿಸಿಕೊಂಡಿರುವ ಮತ್ತು ಸಂಸಾರದಲ್ಲಿ ಸುತ್ತಾಡುವುದನ್ನು ನಾಶ ಮಾಡಿಕೊಂಡಿರುವ ಭಿಕ್ಷುವು ಮಾರಬಂಧನದಿಂದ ಮುಕ್ತನಾಗಿರುತ್ತಾನೆ. 4ನೆಯ ಮೇಘಿಯ ವರ್ಗ ಮುಗಿಯಿತು. ಮೇಘಿಯ ಉದ್ದತ ಗೋಪಾಲ ಯಕ್ಷ ನಾಗವೆಂಬ 5 ಸುತ್ತಗಳ ಜೊತೆಗೆ ಪಿಂಡೋಲ ಸಾರಿಪುತ್ತ ಸುಂದರಿ ಎಂಬ ಸುತ್ತಗಳು, ಉಪಸೇನ ನಂಗಂತಪುತ್ತ ಸಾರಿಪುತ್ತ ಸುತ್ತಗಳೆರಡು ಸೇರಿ ಈ ಮೇಘಿಯ ವರ್ಗದಲ್ಲಿ 10 ಸುತ್ತಗಳಿವೆ. ಇಂದಿನ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಈ ಕಥೆಯೇ ನಮಗೆ ವಿಚಾರ ವಿಮರ್ಶೆ ಮತ್ತು ವಿಶ್ವಾಸದ ಮಹತ್ವವನ್ನು ನೆನಪಿಸುತ್ತದೆ. ಇಂತಹ ಇನ್ನಷ್ಟು ಆನಂದಕರ ಮತ್ತು ಪಾಠಪೂರ್ಣ ಕಥೆಗಳನ್ನು ಕೇಳಲು ನಮ್ಮ ನೈತಿಕ ಪಥ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಭೇಟಿಯಾಗುವವರೆಗೆ ಬುದ್ಧಿವಂತನಾಗಿ ಮತ್ತು ಒಳ್ಳೆಯವನಾಗಿ ಇರಿ.